ಸ್ನೇಹಿತರೆ, ಬನ್ನಿ ಇವತ್ತು ನಾವು ಇಂಟ್ರಾಡೇ ಅನ್ನೋದೇನು ಅನ್ನೋದು ತಿಳ್ಕೊಳ್ಳೋಣ. ಇಂಟ್ರಾಡೇ ಅಂತ ಹೇಳಿದ್ರೆ ಯಾವುದೇ ಒಂದು ಸ್ಟಾಕ್ನ ಅವತ್ತೇ ತಗೊಂಡು ಅವತ್ತೇ ಮಾರೋದ್ರಿಂದ ಅದನ್ನು ಇಂಟ್ರಾಡೇ ಅಂತ ನಾವು ಕರಿತೀವಿ. ಸೊ ಅದರಲ್ಲಿ ಇಂಟ್ರಾಡೇಯಲ್ಲಿ ನೀವು ಅವತ್ತೇನೆ ಮಾರ್ಬೋದು ಅಥವಾ ಕ್ಯಾರಿಟ್ ಫಾರ್ವರ್ಡ್ ಮಾಡಿಕೊಂಡು ನಾಳೆನೂ ಮಾರ್ಬೋದು. ನಮಗೆ ನಾಳೆವರೆಗೂ ರಿಸ್ಕ್ ತಗೋಬಾರ್ದು ಅಂತ ನಮ್ಮ ಉದ್ದೇಶ ಇದ್ದರೆ ನಾವು ಅವತ್ತೇ ಏನು ಮಾಡ್ತೀವಿ, ಬೆಳಿಗ್ಗೆ ತೊಗೊಂಡ್ಬಿಟ್ಟು ಮಧ್ಯಾಹ್ನ 3:30 ಒಳಗಡೆ ಟ್ರೇಡ್ನ ನಾವು ಕ್ಲೋಸ್ ಮಾಡ್ತೀವಿ. ಅಕಸ್ಮಾತ್ ನಾವು ಇಂಟ್ರಾಡೇ ಆಪ್ಷನ್ ತೊಗೊಂಡ್ಬಿಟ್ಟು ನಾವೇನ ಅವತ್ತು ಸೆಲ್ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಆಟೋಮೆಟಿಕ್ ಆಗಿ ಸೆಲ್ ಆಗಿಬಿಡುತ್ತೆ 3:30ಗೆ. ಸರಿನಾ? ಈ 90% ಬಿಗಿನರ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇಂಟ್ರಾಡೇಲಿ ಹೆಜ್ಜೆ ಇಡ್ತಾರೆ. ಇಂಟ್ರಾಡೇಲಿ ಹೆಜ್ಜೆ ಇಟ್ಟು ಏನು ಮಾಡ್ತಾರೆ ಅಂದರೆ 3 ತಿಂಗಳಲ್ಲಿ ಅವ್ರ ಕ್ಯಾಪಿಟಲ್ ಏನಿದೆ ಅದನ್ನು ಲಾಸ್ ಮಾಡ್ಕೊಂಡ್ಬಿಡ್ತಾರೆ. ಏನಕ್ಕೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಇಂಟ್ರಾಡೇ ಒಳ್ಳೆ ಪ್ರಾಫಿಟ್ ಕೊಡುತ್ತೆ, ಆದರೆ ಕೆಲವು ಕಂಡೀಷನ್ಸ್ ಇದೆ, ಅದನ್ನೆಲ್ಲ ಇವರು ಅರ್ಥ ಮಾಡ್ಕೊಳ್ಳಲ್ಲ. ಅದ್ರ ಬೇಸಿಸ್ ಮೇಲೆ ಇವೇನು ಮಾಡ್ತಾರೆ, ಹರಿ ಮಾಡಕ್ಕೆ ಹೋಗ್ತಾರೆ. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ ಇಂಟ್ರಾಡೇಯಲ್ಲಿ ತುಂಬ ಚೆನ್ನಾಗಿ ನಾವು ಪ್ರಾಫಿಟ್ ಮಾಡ್ಬೋದು. ಪ್ರಾಫಿಟ್ ಮಾಡೋಕ್ಕೇನು ಅಂತ ಹೇಳಿದ್ರೆ ನಾವು ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಡಿಸಿಪ್ಲಿನ್ಸ್ನ ನಾವು ಮ್ಯಾನೇಜ್ ಮಾಡಬೇಕು. ಅದನ್ನು ನಾವು ಕಲ್ತ್ಕೊಂಡ್ಬಿಟ್ರೆ ನಾವು ಇಂಟ್ರಾಡೇ ತುಂಬ ಈಸಿಯಾಗಿ ಮಾಡ್ಬೋದು. ಇಂಟ್ರಾಡೇ ಮಾರ್ಕೆಟ್ ಏನು ಅಂತ ಹೇಳಿದ್ರೆ ನೀವು 10,000 ಕ್ಯಾಪಿಟಲ್ ಇದ್ದರೆ ನಿಮಗೆ 4x 5x ಲಿವರೇಜ್ ಸಿಗುತ್ತೆ. ಅದರಲ್ಲಿ 50,000 ಅಷ್ಟು ನೀವು ಟ್ರೇಡಿಂಗ್ ಮಾಡ್ಬೋದು. ಪ್ರಾಫಿಟ್ ಬರೋ ಅಷ್ಟರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಪ್ರಾಫಿಟ್ ಬರುತ್ತೆ. ಆ 50,000ಕ್ಕೆ ಎಷ್ಟು ಪ್ರಾಫಿಟ್ ಬರುತ್ತೆ ಅದು ನಿಮಗೆ ಸೇರುತ್ತೆ. ಬಟ್ 3:30ಗೆ ಅದು ಮತ್ತೆ ಏನಾರ ಲಾಸ್ ಆದರೆ ನಿಮ್ಮ ಕ್ಯಾಪಿಟಲಲ್ಲಿ ಏನಾಗುತ್ತೆ ಅಂತಂದರೆ ಅದು ಅಷ್ಟು ಪರ್ಸೆಂಟೇಜ್ ಆಫ್ ಅಮೌಂಟ್ ಏನು ಅವರು ಲಿವರೇಜ್ ಕೊಟ್ಟಿರ್ತಾರೆ ಅದು ಮೈನಸ್ ಮಾಡ್ಕೊಳ್ತಾರೆ. ಸರಿ, ಅದರಿಂದ ಇಂಟ್ರಾಡೇಲಿ ಏನು ಆಪ್ಷನ್ ಏನಿರುತ್ತೆ ಅಂತ ಹೇಳಿದ್ರೆ ಕಮ್ಮಿ ದುಡ್ಡಿದ್ರೂ ನಾವು ಒಂದು 5x ಲಿವರೇಜ್ ತೊಗೊಂಡ್ಬಿಟ್ಟು ಜಾಸ್ತಿ ಟ್ರೇಡ್ ಮಾಡ್ಬೋದು. ಅದಕ್ಕೋಸ್ಕರ ನಾವು ಈ ಲಿವರೇಜ್ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಎಲ್ಲಿ ಬೇಕಾದ್ರೂ ನಾವು ಟ್ರೇಡಿಂಗ್ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಲಿವರೇಜನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡ್ಬಿಟ್ಟು ಆ ಪರ್ಟಿಕ್ಯುಲರ್ ದಿನದಲ್ಲಿ ಎಲ್ಲಿ ನಮಗೆ ಪ್ರಾಫಿಟ್ಟು ಕಾಣಿಸ್ತಾ ಇದೆ ಆ ಸ್ಟಾಕು ಮತ್ತು ಯಾವ ಕಂಪ್ನಿ ಪ್ರಾಫಿಟ್ ಮಾಡ್ತಾ ಇದೆ ಅದನ್ನು ನೋಡ್ಕೊಂಡ್ಬಿಟ್ಟು ನಾವು ಡಿಸಿಪ್ಲಿನಿಂದ 1 or 2 ಟ್ರೇಡ್ಸು ಲಾಸ್ ಆಗಲಿ ಪ್ರಾಫಿಟ್ ಆಗಲಿ ಅಷ್ಟು ಮಾಡ್ಕೊಂಡ್ಬಿಟ್ಟು ನಾವು ಅಲ್ಲಿಗೆ ಇಂಟ್ರಾಡೇ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡು ಹೋದರೆ ನಾವು ಪ್ರಾಫಿಟಲ್ಲಿರ್ತೀವಿ. ಸ್ನೇಹಿತರೆ, ನಿಮಗೆ ಹೆಚ್ಚಿನ ಇದ್ರ ಬಗ್ಗೆ ಏನಾರ ಮಾಹಿತಿ ಬೇಕು, ಕಲಿಬೇಕು, ನಿಮಗೆ ಆಪ್ಷನ್ಸ್ ಕಲಿಬೇಕು, ಫ್ಯೂಚರ್ಸ್ ಕಲಿಬೇಕು ಅಥವಾ ಇಂಟ್ರಾಡೇ ಕಲಿಬೇಕು ಅಂತ ಹೇಳಿದ್ರೆ ನಮ್ಮದು ಬೆಂಗಳೂರಲ್ಲಿ ಇನ್ಸ್ಟಿಟ್ಯೂಷನ್ ಇದೆ. ವಾಟ್ಸಪ್ ನಂಬರು ಸ್ಕ್ರೀನ್ ಮೇಲಿದೆ, ನೀವು ಅದನ್ನು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಟ್ರೈನಿಂಗ್ ಬರ್ಬೋದು. ಥ್ಯಾಂಕ್ ಯು.